ಮನಸ್ಸುಗಳಿಗೆ ನಮಸ್ಕಾರ. ಇವತ್ತು ಕುಡಿತ, ಧೂಮಪಾನ, ತಂಬಾಕು ಸೇವನೆಯಂತಹ ದುಶ್ಚಟಗಳಿಲ್ಲದ ವ್ಯಕ್ತಿಗಳೇ ಅಪರೂಪ ಆಗಿರುವಾಗ ಒಂದಿಡೀ ಗ್ರಾಮದ ಜನರು ತಂಬಾಕು ಸೇವನೆಯಿಂದ ಸಂಪೂರ್ಣ ದೂರ ಇದ್ದಾರೆ ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ಪಡುವ ಸಂಗತಿ. ಆದ್ರೆ ಅಂತಹ ಒಂದು ಗ್ರಾಮ ಇದೆ. ಆರೋಗ್ಯ ಇಲಾಖೆಯಿಂದಲೇ ಅಧಿಕೃತವಾಗಿ ತಂಬಾಕು ಮುಕ್ತ ಗ್ರಾಮ ಅಂತ ಕರೆಸಿಕೊಂಡ ಆ ಗ್ರಾಮ ಯಾವುದು? ಅಲ್ಲಿನ ವಿಶೇಷತೆ ಏನು ನೋಡೋಣ ಈ ವಿಶೇಷ ವರದಿಯಲ್ಲಿ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪಡುಪೆರಾರ ಅನ್ನೋ ಗ್ರಾಮ ಈಗ ಇಡೀ ಜಿಲ್ಲೆಗೆ ಮಾದರಿಯಾಗಿ ಹೊರಹೊಮ್ಮಿದೆ. ಆರೋಗ್ಯ ಇಲಾಖೆಯ ತಂಬಾಕು ಮುಕ್ತ ಯೋಜನೆಯಡಿ ಪಡುಪೆರಾರ ಗ್ರಾಮವನ್ನ ಅಧಿಕೃತವಾಗಿ ತಂಬಾಕು ಮುಕ್ತ ಗ್ರಾಮ ಎಂದು ಘೋಷಿಸಲಾಗಿದ್ದು, ಈ ಸಾಧನೆ ಮಾಡಿದ ಜಿಲ್ಲೆಯ ಮೊದಲ ಗ್ರಾಮ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮಂಗಳೂರಿನ ಹೊರವಲಯದ ಬಜ್ನೆಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಸಮುದಾಯದ ಸಹಭಾಗಿತ್ವದಿಂದ ಈ ಮಹತ್ತರ ಬದಲಾವಣೆಯನ್ನ ತಂದಿದೆ. ಸುಮಾರು 2225 ಕುಟುಂಬಗಳಿರುವ ಪಡುಪೆರಾರ ಗ್ರಾಮದಲ್ಲಿ ಈ ಹಿಂದೆ 12 ಅಂಗಡಿಗಳು ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದವು. ಗ್ರಾಮವನ್ನ ಈ ವಿಷವರ್ತುಲದಿಂದ ಮುಕ್ತಗೊಳಿಸಲು ಕಳೆದ 1 ವರ್ಷದಿಂದ ನಿರಂತರ ಪ್ರಯತ್ನಗಳು ನಡೆದಿದ್ದವು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಉಗ್ಗಪ್ಪ ಮೂಲ್ಯ ಮತ್ತು ಆರೋಗ್ಯ ಅಧಿಕಾರಿಗಳ ತಂಡವು ಅಂಗಡಿ ಮಾಲೀಕರೊಂದಿಗೆ ಮತ್ತು ಗ್ರಾಮಸ್ಥರೊಂದಿಗೆ ನಿರಂತರ ಸಮಾಲೋಚನೆ ನಡೆಸಿತು. ಪಂಚಾಯತ್ ಸದಸ್ಯರು, ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ಯುವ ಸಂಘಟನೆಗಳ ಬೆಂಬಲದೊಂದಿಗೆ ತಂಬಾಕು ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಇದರ ಫಲವಾಗಿ ಕಳೆದ ಆಗಸ್ಟ್ನಲ್ಲಿ ಗ್ರಾಮಸ್ಥರು ಮತ್ತು ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ತಂಬಾಕು ಮಾರಾಟವನ್ನ ನಿಲ್ಲಿಸಲು ನಿರ್ಧರಿಸಿದ್ರು. ಈ ಗ್ರಾಮದ ವಿಶೇಷತೆ ಎಂದ್ರೆ ಇಲ್ಲಿ ಬೀಡಿ ಸುತ್ತುವ ಉದ್ಯೋಗದಲ್ಲಿ ತೊಡಗಿದ್ದ ಮಹಿಳೆಯರಿಗೂ ಜಾಗೃತಿ ಮೂಡಿಸಿ ಬೀಡಿ ಸೇವನೆ ಮಾಡದಂತೆ ಪ್ರೇರೇಪಿಸಲಾಯಿತು. ಗ್ರಾಮದ ಈ ಸಾಧನೆಯಿಂದ ಗುರುತಿಸಿದ ರಾಜ್ಯ ಸರ್ಕಾರವು ತಂಬಾಕು ನಿಯಂತ್ರಣ ಮೌಲ್ಯಮಾಪನ ಮಾರ್ಗಸೂಚಿಗಳ ಅಡಿಯಲ್ಲಿ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಪಡುಪೆರಾರಕ್ಕೆ 150 ಅಂಕಗಳಲ್ಲಿ 129 ಅಂಕಗಳನ್ನ ನೀಡಿದೆ. ಈ ಅಂಕಗಳ ಆಧಾರದ ಮೇಲೆ ಗ್ರಾಮದ ವಿವಿಧೆಡೆ ತಂಬಾಕು ಮುಕ್ತ ಗ್ರಾಮ ಎಂಬ ಘೋಷಣಾ ಫಲಕಗಳನ್ನ ಅಳವಡಿಸಲಾಗಿದೆ. ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಮಾತನಾಡಿ, ಯಾವುದೇ ಪ್ರದೇಶ ತಂಬಾಕು ಮುಕ್ತವಾಗಲು ಜನರ ಸಾಮೂಹಿಕ ಪ್ರಯತ್ನ ಬಹಳ ಮುಖ್ಯ. ಪಡುಪೆರಾರ ಗ್ರಾಮವು ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದೆ. ಈ ಕುರಿತ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಶೀಘ್ರದಲ್ಲೇ ಅಧಿಕೃತ ಪ್ರಮಾಣ ಪತ್ರ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಪಡುಪೆರಾರದ ಈ ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೂ ಹೆಚ್ಚಿನ ಗ್ರಾಮಗಳನ್ನ ತಂಬಾಕು ಮುಕ್ತಗೊಳಿಸಲು ಆರೋಗ್ಯ ಇಲಾಖೆ ಕಾರ್ಯೋನ್ಮುಖವಾಗಿದೆ. ಈ ಪ್ರಯತ್ನ ರಾಜ್ಯದ ಎಲ್ಲಾ ಗ್ರಾಮಗಳಲ್ಲೂ ನಡೆದ್ರೆ ನಿಜಕ್ಕೂ ಒಂದು ಕ್ರಾಂತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.